ಹಾಯ್ ಹಲೋ ನಮಸ್ಕಾರ ಎಲ್ಲ ABS ಬಳಗದವ್ರಿಗೂ ಸ್ವಾಗತ. ಸೆಕೆಂಡ್ ವೀಕ್ ಆಫ್ ಪ್ರೀಮಿಯರ್ ಲೀಗಿಗೆ ನಾವು ಕಾಲಿಟ್ಟಿರೋದು. ABS ನಲ್ಲಿ ನಾವಿವತ್ತು ಪ್ರಿವ್ಯೂ ಮಾಡೋಕ್ಕೆ ಆಯ್ಕೆ ಮಾಡಿರುವಂಥ ಪಂದ್ಯ ಆರ್ಸೆನಲ್ ವರ್ಸಸ್ ಆಸ್ಟನ್ ವಿಲ್ಲಾ. ಗೇಮ್ ಟು ವಾಚ್ ಔಟ್ ಫಾರ್ ABS ನಲ್ಲಿ. ಯಾಕೆಂದ್ರೆ ಆಸ್ಟನ್ ವಿಲ್ಲಾ ಅವರು ಒಂಥರ ಬೋಗಿ ಟೀಮ್ ಆಗಿದ್ದಾರೆ. ಆರ್ಸೆನಲ್ ಅವ್ರಿಗೆ ಯಾವಾಗಲೂ ಕಷ್ಟ ಕೊಟ್ಟಿದ್ದಾರೆ. ಎಸ್ಪೆಷಲಿ ಲಾಸ್ಟ್ ಸೀಸನ್ನು ಏನಾದರೂ ಟೈಟಲ್ ಮಿಸ್ ಆಗಬೇಕು ಆರ್ಸೆನಲ್ಗೆ, ಯಾರಪ್ಪ ಕಾರಣ ಅಂತ ಅಂದ್ರೆ ಇದೆ ಆಸ್ಟನ್ ವಿಲ್ಲಾ. ಯಾಕೆಂದ್ರೆ 2 ಸಲಿನೂ ಕೂಡ ಆರ್ಸೆನಲ್ ಅವ್ರನ್ನ ಸೋಲಿಸಿ ಟೈಟಲ್ ರನ್ನಿಂದ ಹಿಂದೆ ಬೀಳೋ ತರ ಮಾಡಿದ್ದು ಅಂತ ಅಂದ್ರೆ ಉನೈ ಎಮರಿ ಅವರ ಆಸ್ಟನ್ ವಿಲ್ಲಾ. ಈ ಕ್ಯಾಲೆಂಡರ್ ಇಯರ್ನಲ್ಲಿ ಅಂದ್ರೆ 2024ನಲ್ಲಿ ಆರ್ಸೆನಲ್ ಸೋತಿರೋದು ಬರೀ ಆಸ್ಟನ್ ವಿಲ್ಲಾಗೆ ಮಾತ್ರ. ಪ್ರೀಮಿಯರ್ ಲೀಗ್ನಲ್ಲಿ 2 ಮ್ಯಾಚು ಸೋತಿದ್ದಾರೆ. ಆಸ್ಟನ್ ವಿಲ್ಲಾ ಆಗ್ಲೇ ಹೇಳ್ದಂಗೆ ಬೋಗಿ ಟೀಮ್ ಆಗಿದೆ. ಗೆಲುವಿನಿಂದ ಬರ್ತಾ ಇದ್ದಾರೆ. ಲಂಡನ್ಗೆ ಪ್ರಯಾಣ ಬೆಳೆಸಿ ವೆಸ್ಟ್ ಹ್ಯಾಮ್ ವಿರುದ್ಧ 2-1 ಗೆದ್ದು ಬರ್ತಾ ಇರೋದು ಈ ಪಂದ್ಯವನ್ನು ಆಡೋದಕ್ಕೆ. ಆರ್ಸೆನಲ್ ಕೂಡ ಫೇರ್ಲಿ ಈಸಿ ವಿಕ್ಟರಿ ಅಂತ ಹೇಳ್ಬೋದು. ವುಲ್ವ್ಸ್ ವಿರುದ್ಧ ಹೋಮ್ನಲ್ಲಿ ಎಮಿರೇಟ್ಸ್ ಸ್ಟೇಡಿಯಂನಲ್ಲಿ 2-0 ವಿಕ್ಟರಿನ ಪಡ್ಕೊಂಡ್ರು. ಸೊ 2 ತಂಡಗಳು ಗೆಲುವಿನಿಂದ ಬರ್ತಾ ಇದ್ದಾರೆ. ಟಾಪ್ 4ನಲ್ಲಿ ಫಿನಿಶ್ ಮಾಡಿದ್ದಾರೆ. ಆಸ್ಟನ್ ವಿಲ್ಲಾ ಕೂಡ ಬಹಳ ವರ್ಷಗಳ ನಂತರ ಚಾಂಪಿಯನ್ಸ್ ಲೀಗ್ನಲ್ಲಿ ಭಾಗವಹಿಸ್ತಾರೆ. ಆಸ್ಟನ್ ವಿಲ್ಲಾಗೆ ಒನಾನಾ ಅವ್ರನ್ನ ಸೈನ್ ಮಾಡಿದ್ದಾರೆ. 50 ಮಿಲಿಯನ್ ಸೈನಿಂಗು. ಅರ್ಲಿ ರಿಟರ್ನ್ಸ್ ಕೊಟ್ಟರು. ಲಾಸ್ಟ್ ಗೇಮ್ನಲ್ಲೇ ಗೋಲ್ ಸ್ಕೋರಿಂಗ್ ಶೀಟ್ನ ಸೇರಿದ್ದು ಡಿಫೆನ್ಸಿವ್ ಮಿಡ್ಫೀಲ್ಡರ್. ಆ ಟೀಲೆಮೆನ್ಸ್ ಜೊತೆ ಚೆನ್ನಾಗಿ ಹೊಂದಾಣಿಕೆ ಕಂಡಿರೋ ಥರ ಬಂತು ಫಸ್ಟ್ ಗೇಮ್ನಲ್ಲಿ. ಆಸ್ಟನ್ ವಿಲ್ಲಾ ಅವರ ಗೇಮ್ ಪ್ಲಾನೇ ಡಿಫೆಂಡ್, ಹಿಂದೆ ಬಿದ್ದು ಡಿಫೆಂಡ್ ಮಾಡೋಣ, ಯಾವುದು ಆ ಒಂದು ಡಿಸಿಸಿವ್ ಪಾಸಸ್ನ ಹಾಕಕ್ಕೆ ಬಿಡೋದು ಬೇಡ ಅಂತ, ಕಷ್ಟ ಕೊಡೋಣ ಆರ್ಸೆನಲ್ ಮಿಡ್ಫೀಲ್ಡರ್ಸ್ಗೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ಬರ್ತಾರೆ. ಅದೇ ಒಂದು ಪ್ಲಾನ್ನೊಂದಿಗೆ ಬಂದು ಲಾಸ್ಟ್ ಸೀಸನಲ್ಲಿ 2 ಗೇಮ್ ಗೆದ್ದಿದ್ದು ಆಸ್ಟನ್ ವಿಲ್ಲಾ. ಬರ್ಮಿಂಗ್ಹ್ಯಾಮ್ಗೆ ಪ್ರಯಾಣ ಬಳಸ್ತಾರೆ ಇವತ್ತು ಆರ್ಸೆನಲ್ ಅವರು. ಯಾಕೆಂದ್ರೆ ಆಸ್ಟನ್ ವಿಲ್ಲಾ ಇರೋದೇ ಬರ್ಮಿಂಗ್ಹ್ಯಾಮ್ನಲ್ಲಿ. ಮ್ಯಾಡ್ ಕ್ರೌಡ್. ಬರ್ಮಿಂಗ್ಹ್ಯಾಮ್ ಅಂತ ಅಂದ್ರೆ ನೀವು ಕ್ರಿಕೆಟ್ ಆದ್ರೂ ತಗೊಳ್ಳಿ, ಫುಟ್ಬಾಲ್ ಆದ್ರೂ ತಗೊಳ್ಳಿ, ಒನ್ ಆಫ್ ದ ಹಾಟ್ ಕ್ರೌಡ್ಸ್ ಆಸ್ಟನ್ ವಿಲ್ಲಾ ಫ್ಯಾನ್ಸ್ ಇರೋದು. ಆಸ್ಟನ್ ವಿಲ್ಲಾ ಟೈಟಲ್ ಚೇಸರ್ಸ್ ಮೇಲೆ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ, ಯಾರು ಕೀ ಪಾತ್ರವನ್ನ ವಹಿಸಬಹುದು ಅಂತ ನೋಡ್ತಾ ಇದ್ರೆ ಲಿಯಾನ್ ಬೇಲಿ, ಜಮೈಕನ್, ಆಸ್ಟನ್ ವಿಲ್ಲಾ ಅವ್ರಿಗೆ ಸೂಪರ್ ಡೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನ್ ನಲ್ಲಿ 2 ಮ್ಯಾಚ್ ಗೆದ್ರಲ್ಲ, ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಈ ಲಿಯಾನ್ ಬೇಲಿ. ಒಂದರಲ್ಲಿ ಗೋಲ್ ಸ್ಕೋರ್ ಮಾಡಿದ್ರು, ಇನ್ನೊಂದರಲ್ಲಿ ಅಸಿಸ್ಟ್ ನ ನೀಡಿದ್ರು. ಸೊ ಆ ರೈಟ್ ವಿಂಗ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಜಿನ್ಚೆಂಕೋ ಅವ್ರಿಗೆ ಬಹಳ ಕಷ್ಟ ಕೊಡ್ತಾರೆ. ಲೆಫ್ಟ್ ಬ್ಯಾಕ್ ಅವ್ರಿಗೆ ಪ್ರತಿ ಬಾರಿನೂ ಅವ್ರನ್ನ ಔಟ್ ಪೇಸ್ ಮಾಡಿ ಕ್ರಾಸಸ್ಗಳನ್ನ, ಒಳಗಡೆ ಪಾಸಸ್ಗಳನ್ನ ಹಾಕೋದಕ್ಕೆ ಸುಲಭ ಮಾಡಿಕೊಡ್ತಾರೆ. ಸೊ ಆ ಒಂದು ಇನ್ನರ್ ಬ್ಯಾಟಲ್ ಮೇಲೆ ನಾನು ಹತ್ತಿರದಿಂದ ಕಣ್ಣಿಟ್ಟಿರ್ತೀನಿ. ಮತ್ತೆ ಟೀಲೆಮೆನ್ಸ್ ಜೊತೆ ಅವರ ಒಂದು ಕಾಂಬಿನೇಷನ್, ಒನಾನಾ ಹಾಗೂ ಟೀಲೆಮೆನ್ಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಬೆಳ್ದಂಗಿದೆ ಡಿಫೆನ್ಸಿವ್ ಮಿಡ್ಫೀಲ್ಡ್ ಅಲ್ಲಿ. ಹೋಮಲ್ಲಿ ಆಡ್ತಾ ಇದ್ರು ಕೂಡ ಆಸ್ಟನ್ ವಿಲ್ಲಾ ಅವರು ಡಿಫೆನ್ಸಿವ್ ಗೇಮ್ ಪ್ಲೇಗೆ ಒಳಗಾಗ್ಬೋದು. ಯಾಕೆಂದ್ರೆ ತುಂಬಾ ಓಪನ್ ಸ್ಪೇಸಸ್ ಕೊಟ್ರೆ ಅಥವಾ ತುಂಬಾ ಮುಂದೆ ಬಂದು ಆಡೋದಕ್ಕೆ ನೋಡಿದ್ರೆ ಆರ್ಸೆನಲ್ ಅಟ್ಯಾಕು ಶಿಕ್ಷಿಸ್ಬೋದು ಆಸ್ಟನ್ ವಿಲ್ಲಾ ಅವ್ರನ್ನ. ಒಂದು 3-4 ಗೋಲ್ ಹೊಡೆಯುವಂತ ಸಾಧ್ಯತೆ ಇದೆ. ಲಾಸ್ಟ್ ಗೇಮ್ನಲ್ಲಿ ಗೋಲ್ ಸ್ಕೋರಿಂಗ್ ಶೀಟ್ ಅಲ್ಲಿ ಇದ್ದಿದ್ದು ಸಾಕಾ ಮತ್ತೆ ಹ್ಯಾವರ್ಟ್ಸ್. ಸೊ ಇಬ್ರು ಕೂಡ ಗೋಲ್ನ ಗಳಿಸಿ ಒಂಥರ ಒಳ್ಳೆ ಫಾರ್ಮ್ನೊಂದಿಗೆ ಬರ್ತಾ ಇದ್ದಾರೆ. ಸಾಕಾ ಒಂದು ಅಸಿಸ್ಟ್ ಬೇರೆ ನೀಡಿದ್ರು. ಸೊ ಹಾಗಾಗಿ FPL ಅಲ್ಲೂ ಅವರ ಪಾಯಿಂಟ್ಸ್ ಚೆನ್ನಾಗಿ ಹೋಗಿದೆ. ಒಂಥರ ಸೈಕಲಾಜಿಕಲ್ ಬ್ಲಾಕ್ ಆರ್ಸೆನಲ್ ಅವ್ರಿಗೆ ಆಸ್ಟನ್ ವಿಲ್ಲಾನ ಎದುರಿಸಬೇಕು ಅಂತ ಅಂದ್ರೆ. ಅದು ಸೆಕೆಂಡ್ ವೀಕಲ್ಲೇ ಏನಾದರೂ ಆಘಾತ ಆದರೆ, ಪಾಯಿಂಟ್ಸ್ನ ಡ್ರಾಪ್ ಮಾಡಿದ್ರೆ ಖಂಡಿತವಾಗ್ಲೂ ಸೆಟ್ ಬ್ಯಾಕ್ ಆಗ್ಬೋದು ಗೋಯಿಂಗ್ ಫಾರ್ವರ್ಡ್ ಈ ಒಂದು ಲೀಗ್ನಲ್ಲಿ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ತಾರೆ ಆರ್ಸೆನಲ್ ಅವರು ಬರ್ಮಿಂಗ್ಹ್ಯಾಮ್ಗೆ ಪ್ರಯಾಣ ಬೆಳೆಸಿದಾಗ ಇವತ್ತು. ಆರ್ಸೆನಲ್ ಅಲ್ಲಿ ನೋಡೋದಾದ್ರೆ ಅವರ ಸೆಂಟರ್ ಬ್ಯಾಕ್ಸ್ ಸಾಲಿಬಾ ಮತ್ತೆ ಗೇಬ್ರಿಯಲ್ ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಅತಿ ಹೆಚ್ಚು ಕ್ಲೀನ್ ಶೀಟ್ಗಳನ್ನ ಇಟ್ಕೊಂಡಿರೋದು ಅಂತ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಅದು ಈ ಇಬ್ರು ಸೆಂಟ್ರಲ್ ಡಿಫೆಂಡರ್ಸ್. ಸೊ ಇವರಿಬ್ಬರನ್ನ ಭೇದಿಸೋದಕ್ಕೆ ಯಾವ ರೀತಿ ಅಂತ ಪ್ಲಾನ್ ಮಾಡ್ತಾರೆ ಉನೈ ಎಮರಿ. ಬರೀ ಕೌಂಟರ್ ಅಟ್ಯಾಕ್ ನಲ್ಲೇ ಇವರು ಮುರಿಯೋದಕ್ಕೆ ನೋಡ್ತಾರ, ಇಲ್ಲಾಂದ್ರೆ ಬೇರೆ ಏನಾದ್ರೂ ಒಂದು ಟ್ಯಾಕ್ಟಿಕಲ್ ಮಾಸ್ಟರ್ ಕ್ಲಾಸ್ನ ತಗೊಂಡ್ಬರ್ತಾರ ಉನೈ ಎಮರಿ ಅಂತ ಕಾದ್ ನೋಡ್ಬೇಕು. ಈ ಕಡೆ ಮಿಕೆಲ್ ಆರ್ಟೆಟಾ ಅವರು ಅತಿ ಹೆಚ್ಚು ಕ್ಲೀನ್ ಶೀಟ್ ಇಟ್ರು, ಅತಿ ಹೆಚ್ಚು ಅವೇ ವಿನ್ಸ್ ಇಟ್ರು, ಅತಿ ಹೆಚ್ಚು ಗೋಲ್ಗಳನ್ನ ಗಳಿಸಿದ್ರೂ ಸಹ ಟೈಟಲ್ನ ಗೆಲ್ಲೋದಕ್ಕಾಗಲಿಲ್ಲ. ಮ್ಯಾನ್ ಸಿಟಿ ಅವರು ಹೊಡ್ಕೊಂಡು ಹೋದ್ರು ಮತ್ತೆ ಸತತ 4ನೇ ಬಾರಿಗೆ ಲಾಸ್ಟ್ ಇಯರು ಪ್ರೀಮಿಯರ್ ಲೀಗ್ನ. ಸೊ ಹಾಗಾಗಿ ತಲೆನೋವಾಗಿರುತ್ತೆ ಆರ್ಟೆಟಾಗೆ. ಇನ್ನೇನು ಮಾಡಬೇಕಪ್ಪ ನಾನು, ಇನ್ನು ಹೆಂಗೆ ಈ ಒಂದು ಪ್ರೀಮಿಯರ್ ಲೀಗ್ ಟ್ರೋಫಿ 21 ವರ್ಷದಿಂದ ಕಾಯ್ತಾ ಇದ್ದಾರೆ ಆರ್ಸೆನಲ್ ಫ್ಯಾನ್ಸು, ಹೆಂಗೆ ತಂದು ಕೊಡ್ಲಿ ಅಂತ. ಮೇ ಬಿ ಆರ್ಸೆನಲ್ ವಿಲ್ಲಾ ಅವ್ರನ್ನ ಬೀಟ್ ಮಾಡಿದ್ರೆ ಆ ಸೈಕಲಾಜಿಕಲ್ ರಿಲೀಫ್ ಸಿಗುತ್ತೆ ಮೈಕೆಲ್ ಆರ್ಟೆಟಾಗೆ. ಇದು ನಮ್ಮ ಸೀಸನ್ನು ಅಂತ ಅನ್ಕೊಬೋದು ಆರ್ಸೆನಲ್ ಫ್ಯಾನ್ಸ್.
ಸೊ ಇವತ್ತು ಒಳ್ಳೆ ಕ್ಲಾಶ್ ನಾನು ಎದುರು ನೋಡ್ತಾ ಇರೋದು ಲೋ ಸ್ಕೋರಿಂಗ್ ಥ್ರಿಲ್ಲರ್ ನ ಪ್ರಿಡಿಕ್ಟ್ ಮಾಡ್ತಾ ಇರೋದು ABS ನಲ್ಲಿ. ಈ ಗೇಮ್ ನ ಪ್ರಿಡಿಕ್ಷನ್ ಕೇಳೋದಾದ್ರೆ 1-2 ಆರ್ಸೆನಲ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಕನ್ಸಿಸ್ಟೆಂಟ್ ಆಗಿ ಅವೇ ಗೇಮ್ಸ್ ನಲ್ಲಿ ಗೆದ್ಕೊಂಡು ಒಳ್ಳೆ ಪ್ರದರ್ಶನ ನೀಡ್ಕೊಂಡು ಬರ್ತಾ ಇದ್ದಾರೆ ಆರ್ಸೆನಲ್ ಲಾಸ್ಟ್ ಸೀಸನ್ ಇಂದ. ಹೌದು, ಇಲ್ಲಿ ಗೆಲ್ಲಕ್ ಆಗಿಲ್ಲ ಸೆಲ್ಹೌಸ್ ಪಾರ್ಕ್ ನಲ್ಲಿ, ಬಟ್ ಇವತ್ತು ರಿಸಲ್ಟ್ ಬೇರೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ABS ನಲ್ಲಿ ಸೀಸನ್ ಗಿಂತ ಮುಂಚೆ 3 ಟೀಮ್ಗಳನ್ನ ಆಯ್ಕೆ ಮಾಡಿದ್ವಿ ಟಾಪ್ 4 ನಲ್ಲಿ. 1ನಲ್ಲಿ ಮ್ಯಾಂಚೆಸ್ಟರ್ ಸಿಟಿ, 3ರಲ್ಲಿ ಯುನೈಟೆಡ್, 4ರಲ್ಲಿ ಚೆಲ್ಸಿ. ಟಾಪ್ 2 ಅಂದ್ರೆ ಸೆಕೆಂಡ್ ಟೀಮು ಸೆಲೆಕ್ಟ್ ಮಾಡ್ತಾ ಇರೋದು ನಾವು ಆರ್ಸೆನಲ್ ಅಂತ. ಹೌದು, ಆರ್ಸೆನಲ್ ಫ್ಯಾನ್ಸಿಗೆ ಬೇಜಾರಾಗ್ಬೋದು, ಮತ್ತೆ ಸೆಕೆಂಡ್ ಅಲ್ಲಿ ಫಿನಿಶ್ ಮಾಡ್ತೀವಾ ಅಂತ ಬ್ಯಾಕ್ ಟು ಬ್ಯಾಕ್ ಸೀಸನ್ಸು. ಬಟ್ ಆಸ್ ಆಫ್ ನೌ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಭಿಪ್ರಾಯ ಇದು. ಸೊ ಮತ್ತೆ ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಟೈಮ್ ಆದ್ಮೇಲೆ ನೋಡಿದಾಗ ಏನು ಒಂದು ಪ್ರಿಡಿಕ್ಷನ್ ಬದಲಾಗ್ಬೋದಾ, ಇಲ್ಲಾಂದ್ರೆ ಸೇಮ್ ಉಳಿಯುತ್ತಾ ಹಂಗೆ ಅಂತ ಕಾದ್ ನೋಡೋಣ. ಬಟ್ ಇನಿಷಿಯಲಿ ಇದು. ಆಸ್ಟನ್ ವಿಲ್ಲಾ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಚಾಂಪಿಯನ್ಸ್ ಲೀಗ್ ಫಿಕ್ಚರ್ಸ್ಗಳು ಬರೋದ್ರಿಂದ ಸ್ವಲ್ಪ ಹೆಕ್ಟಿಕ್ ಆಗ್ಬೋದು, ಅವರು ಓವರ್ ಡೋಸ್ ಆಗ್ಬೋದು, ಮೇ ಬಿ ಡ್ರೈನ್ ಔಟ್ ಆಗ್ಬೋದು ಅಂತ ಅನ್ಸುತ್ತೆ ಆಸ್ಟನ್ ವಿಲ್ಲಾ ಅವರು ಗೋಯಿಂಗ್ ಫಾರ್ವರ್ಡ್. ಎಸ್ಪೆಷಲಿ ಮಿಡ್ ಸೀಸನ್ ಇಲ್ಲ ಸ್ವಲ್ಪ ಎಂಡ್ ಆಫ್ ದ ಸೀಸನ್ಗೆ ಬಂದಾಗ ಪಾಯಿಂಟ್ಸ್ಗಳು ಡ್ರಾಪ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ABS ವ್ಯೂವರ್ಸ್, ನಿಮ್ಮ ಪ್ರಿಡಿಕ್ಷನ್ ಏನಿದೆ? ಅರ್ಲಿ ಪ್ರಿಡಿಕ್ಷನ್ಸ್ ಏನು ಟಾಪ್ 4ಗೆ? ಯಾರ್ಯಾರು ಯಾವ್ಯಾವ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ ತಿಳಿಸ್ಕೊಡಿ. ನಾವು ಕಾತರೆಯಿಂದ ಕಾಯ್ತಾ ಇರ್ತೀವಿ. ಫಾಲೋ ಮಾಡಿ ABS. ಮುಂದಿನ ವಾರ ಮುಂದಿನ ಪ್ರಿವ್ಯೂ ಒಂದಿಗೆ ವಾಪಸ್ ಆಗ್ತೀವಿ.